ಉಚಿತ, ಸಾವು ಖಚಿತ ಎಂದು ಎಲ್ಲರಿಗೂ ಗೊತ್ತು. ಸಾವು ಒಮ್ಮೊಮ್ಮೆ ಸಡನ್ ಆಗಿ ಬಂದ್ಬಿಡುತ್ತೆ. ಆದ್ರೆ ನಿಮ್ಮ ಸಾವು ಮುಂದೆ ಸಂಭವಿಸುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಸಾವು ಬರುತ್ತೆ ಅಂತ ಮುಂಚೆಯೇ ಹೇಳ್ತಿದ್ರು ಮೈಸೂರಿನ ಈ ಸ್ವಾಮಿಗಳು. ಶಿವಶರಣರು ನೆಲೆಗೊಂಡಿರುವ ನಾಡು ಮೈಸೂರು ಜಿಲ್ಲೆ. ಜೀವಂತ ಸಮಾಧಿಯಾದರೂ ಸಹ ಬೇಡಿದ ವರವನ್ನ ನೀಡುತ್ತಿರುವ ಅವಧೂತರನ್ನ ನೋಡಬಹುದಾದ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಶ್ರೀ ಜೇನುಗವಿ ನಂಜುಂಡ ಸ್ವಾಮಿಗಳು ವಿಶೇಷತೆಯೇ ಅಂತದ್ದು. ಈ ಹಿಂದೆ ಯಾವುದೇ ಕಾಯಿಲೆ ಇರುವ ವ್ಯಕ್ತಿಗಳು ಇವರ ಬಳಿ ಬಂದ್ರೆ ನಿನಗೆ ಸಾವಿನ ಮುನ್ಸೂಚನೆ ಇದೆ ಎಂದು ತಿಳಿಸಿಕೊಡ್ತಿದ್ರು. ಸಾವು ಸಂಭವಿಸುತ್ತಿದೆ ಎಂದರೆ ಆ ವ್ಯಕ್ತಿಯನ್ನ ಇವರು ನೋಡ್ತಿರ್ಲಿಲ್ಲ. ಅವರ ಜೊತೆಯಲ್ಲಿ ಬಂದ ಜನರಿಗೆ ಇವರು ತಿಳಿಸ್ತಿದ್ರು. ಚಾಮುಂಡಿ ಬೆಟ್ಟದ ಪಾದದ ಕೆಳಗಡೆ ಆಶ್ರಮವಿದ್ದು, ಈ ಆಶ್ರಮದಲ್ಲಿ ಹಲವಾರು ಸ್ವಾಮಿಗಳು ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲೂ ಶ್ರೀ ಜೇನುಗವಿ ನಂಜುಂಡ ಸ್ವಾಮಿಗಳು ಬಹಳ ಪ್ರಸಿದ್ಧಿಯನ್ನ ಪಡೆದವರು. ನಂಜುಂಡ ಸ್ವಾಮಿಗಳವರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದವರು. ಇವರು ಡಿಪ್ಲೊಮಾ ವ್ಯಾಸಂಗವನ್ನ ಸಹ ಮೈಸೂರಿನಲ್ಲಿ ಮಾಡಿದ್ರು. ಇವರಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ಇವರ ಮನಸ್ಸು ವೈರಾಗ್ಯದ ಕಡೆಗೆ ವಾಲಿ ಸಂಸಾರಿ ಜೀವನ ಬೇಡ, ಸನ್ಯಾಸಿ ಜೀವನ ಬೇಕು ಎಂದು ಆಯ್ಕೆ ಮಾಡಿಕೊಳ್ತಾರೆ. ಶ್ರೀಧರ ಶ್ರೀಗಳ ನಂತರ ಈ ಆಶ್ರಮಕ್ಕೆ ಗುರುಗಳು ಆದರು ಇವರು. ಹಲವಾರು ವರ್ಷಗಳ ಕಾಲ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಇವರು ಸ್ಥಳದಲ್ಲಿ ತಪಸ್ಸು ಮಾಡಿ ಜ್ಞಾನವನ್ನ ಪಡೆದುಕೊಂಡ್ರು. ಬಂದ ಭಕ್ತರಿಗೆ ಕಷ್ಟ ನಿವಾರಣೆ ಮಾಡಿ ಕಳುಹಿಸುತ್ತಿದ್ರು. ಸಾವಿನ ಮುನ್ಸೂಚನೆ ಹೇಳ್ತಿದ್ರು. ಆಸ್ತಿ ವಿಚಾರವಾಗಲಿ ಯಾವುದೇ ಗಲಾಟೆಗಳಾದ್ರೂ ಪರಿಹಾರ ನೀಡ್ತಾ ಇದ್ರು. ಈಗಲೂ ಸಹ ಇವರು ಎಷ್ಟೋ ಜನರಿಗೆ ಕಾಣಿಸಿಕೊಂಡಿದ್ದಾರೆ ಎಂದು ಹೇಳ್ತಾರೆ. ಜೀವಂತವಾಗಿ ಐಕ್ಯವಾದ ಸ್ಥಳವನ್ನ ಸಹ ಇಲ್ಲಿ ನೋಡಬಹುದು. ಇವರು ತಪಸ್ಸು ಮಾಡಿದ ಸ್ಥಳವನ್ನ ದೇವಾಲಯದ ರೀತಿಯಲ್ಲಿ ಪೂಜೆ ಮಾಡಿದ್ದಾರೆ. ಪ್ರಶಾಂತವಾದ ವಾತಾವರಣ ಇಲ್ಲಿ ಕಾಣುತ್ತದೆ. 50ಕ್ಕೂ ಹೆಚ್ಚು ಮೆಟ್ಟಿಲುಗಳು ಇಲ್ಲಿ ಇದೆ. ಪ್ರತಿನಿತ್ಯ ಪೂಜೆ ನಡೆಯುತ್ತದೆ. ಇವರದ್ದು ಒಂದೇ ವಾಕ್ಯ, ಯಾರು ಜಗಳವನ್ನ ಆಡಬೇಡಿ, ಅಣ್ಣ ತಮ್ಮಂದಿರ ರೀತಿಯಲ್ಲಿ ಜೀವನ ನಡೆಸಿ ಎಂದು ಜನರಿಗೆ ತಿಳಿಸ್ತಿದ್ರು. ಹೊಟ್ಟೆಗಿಲ್ದೇ ಇದ್ದವರು ಬೇಕಾದಂತ ಬೆಳೆದಿದ್ದಾರೆ, ಜ್ಞಾನ ಬೆಳೆದಿದೆ, ಅವರಿಗೆ ಒಳ್ಳೆ ಬುದ್ಧಿ ಬಂದಿದೆ. ಇನ್ನೊಬ್ರಿಗೆ ನೋವು ಕೊಡುತ್ತಿರಲಿಲ್ಲ ನಮ್ಮ ಗುರುಗಳು, ಇನ್ನೊಬ್ರಿಗೆ ನೋಯಿಸ್ತಿರಲಿಲ್ಲ. ಆ ಥರ ಬುದ್ಧಿ ಕಲ್ತಿದ್ದಾರೆ ಅವರು ಎಲ್ಲರಿಗೂ. ಇಲ್ಲಿ ಬರೋದೇ ನಾವು ಸೇವೆಗೆ ಜ್ಞಾನಕ್ಕಾಗಿ ಬರೋದಿಲ್ಲಿ. ಮನೇಲಿ ಒಂಚೂರು ಬೇಜಾರಾಗ್ಬಿಟ್ರೆ ಸಾಕು, ಇಲ್ಲಿ ಬಂದ್ಬಿಡ್ತೀವಿ. ಬೇಕಾದಂಥ ಸಂತೋಷ ತುಂಬುತ್ತೆ ನಮಗೆ, ಶಾಂತಿ ತುಂಬುತ್ತೆ ನಮಗೆ, ಒಳ್ಳೆಯದಾಗುತ್ತೆ. ಆರೋಗ್ಯ ಇಲ್ಲದಿದ್ರು ನಾವು ಬಂದ್ಬಿಡ್ತೀವಿ. ತಂದೆ ಮನೆ ಹಂಗೆ ನಮಗೆ. ನಮ್ಮ ನಂಜನಗೂಡವರು 2 ಟೆಂಪೋ ಜನ ಬರ್ತಿದ್ವಿ ಇಲ್ಲಿ. ಗುರುನಾಥನಿಗೆ ಪ್ರಸಾದ ಮಾಡಿ ನೈವೇದ್ಯ ಇಟ್ಟು ಎಲ್ಲ ಮಾಡಿ ಹೋಗ್ತಿದ್ವಿ. ಆಶೀರ್ವಾದ ಮಾಡೋರು. ಅವ್ರಿಗೆ ಹುಟ್ಟು ಸಾವು ಎಲ್ಲ ಗೊತ್ತಾಗೋದು ಅವ್ರಿಗೆ. ಇರಲ್ಲ ಹೋಗ್ಬಿಡ್ತೀಯ ಅಂತ ಅನ್ನೋದಕ್ಕೂ ಆಶೀರ್ವಾದ ಮಾಡೋರು. ಇಲ್ಲ ನಿಮಗೆ ಕಾಯಿಲೆ ಬಂದಿದೆ, ನೀವು ಬೇಗ ಹೋಗು ಅಂದರೆ, ಡಾಕ್ಟ್ರು ನೋಡು ಅಂದರೆ ದೊಡ್ಡ ಆಸ್ಪತ್ರೆಗೆ ಹೋಗು ಅನ್ನೋರು. ಅದನ್ನು ನಿವಾರಣೆ ಮಾಡೋರು, ಬಹುರೋಗ ನಿವಾರಣೆ ಮಾಡೋರು. ಒಳ್ಳೆಯದಾಗೋದು ನಮಗೆ ಏನಾದ್ರು ದುಡ್ಡು ಕಾಸು ಇಲ್ಲ, ಬಡತನ ಅಂತ ಅಂದರೆ ಅವರು ದರ್ಶನ ಮಾಡ್ತಾ ಮಾಡ್ತಾ ನಮಗೆ ಎಲ್ಲ ಐಶ್ವರ್ಯನೂ ನಮಗೆ ದೊರಕೋದು, ಒಳ್ಳೆಯದಾಗೋದು. ಈಗ ನಾವೇ ಉದಾಹರಣೆಗೆ ಏನೋ ಲಿಟಿಗೇಷನಲ್ಲಿ ಸಿಕ್ಕಾಕೊಂಡಿತ್ತು ಪ್ರಾಪರ್ಟಿ, ಅದು ನಾನು ನಮ್ಮಪ್ಪ ಎಲ್ಲ ನಿಂದೆ ಕಣಪ್ಪ ಅಂತ ನಾನು ಬಂದು ಇಲ್ಲಿ ಸೇವೆ ಮಾಡಿದೆ. ಒಂದು 5 ತಿಂಗಳು ಸೇವೆ ಉಳ್ಕೊಂಡು ಅದೆಲ್ಲ ನಮ್ಮ ಹೆಸ್ರಿಗೆ ಬಂತು. ಒಳ್ಳೆಯದಾಯಿತು, ಆಶೀರ್ವಾದ ಮಾಡಿದ್ರು. ಆದರೆ ಬೇರೆಯವ್ರದ್ದು ಆಸ್ತಿಗಳನ್ನ ಆಸೆ ಮಾಡೋಂಗಿಲ್ಲ. ನಮ್ಮ ಗುರು ಕೊಟ್ಟಿದ್ರಲ್ಲಿ ನಾವು ಬದುಕಬೇಕು. ಹಾಗಾದರೆ ಅವರು ಜ್ಞಾನ, ಶಾಂತಿ, ನೆಮ್ಮದಿ ಎಲ್ಲ ಕೊಡ್ತಾಯಿದ್ರು.